कृष्णायादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಅರ್ಜುನನಿಗೆ ಗಾಂಡೀವ ಸಿಕ್ಕಿತು, ಬ್ರಹ್ಮದೇವರ ಗಾಂಡೀವ. ಆಮೇಲೆ ವರುಣನಿಂದ ತಗೊಂಡು ಬಂದು ಅದನ್ನು ಅರ್ಜುನನಿಗೆ ಕೊಟ್ಟದ್ದಾಯಿತು. ಆಮೇಲೆ ಜತೆಗೆ ರಥ ತಂದಿದ್ದಾನೆ, ಶ್ರೀರಾಮನ ರಥ, ಶ್ವೇತ ಕುದುರೆಗಳು ಅದರಲ್ಲಿ. ಆಮೇಲೆ ಹನುಮಂತ ಇರುವಂಥ ಧ್ವಜ, ಆಮೇಲೆ 2 ಬತ್ತಳಿಕೆಗಳು, ಆಮೇಲೆ ಅಕ್ಷಯ ಬಾಣಗಳು. ಅದರ ಎಷ್ಟು ತೆಗೆದರೂ ಬಾಣಗಳು ಇನ್ನೂ ಇರುವ ಹಾಗೆ. ಸೊ ಈ ರೀತಿ ರಥ ಮತ್ತು ಆಮೇಲೆ ಗಾಂಡೀವ 2 ಸಿಕ್ಕಿದೆ ಅರ್ಜುನನಿಗೆ. ಇನ್ನೇನು ಇಂದ್ರ ಬಂದರೆ, ಮಳೆ ಸುರಿಸಿದರೆ ಅಂತೇಳ್ಕೊಂಡು ಇಲ್ಲಿಂದ ಎಲ್ಲ ಓಡಿ ಹೋಗಬಾರ್ದು ಪ್ರಾಣಿಗಳು, ಅದು ಇದೆಲ್ಲ. ವನ ಅನ್ನುವಂಥದ್ದು ಹೇಗಿದೆ, ವನ ಹಾಗೇ ಇರಬೇಕಲ್ವ ಅಂಥೇಳಿ ಅದಕ್ಕೆ ಒಂದು ಸುತ್ತ ಒಂದು ಶಾಲೆಯನ್ನು ನಿರ್ಮಿಸಿದ, ಭವನವನ್ನು ನಿರ್ಮಿಸಿದ. ಅದರ ಮೇಲೆ ಕೂಡ ಮಳೆ ನೀರು ಬೀಳದ ರೀತಿಯಲ್ಲಿ ಒಂದು ಏನದಕ್ಕೆ ಹೇಳ್ತಾರೆ, ಉಪ್ಪರಿಗೆಯ ಥರನ ಅಥವಾ ಛಾವಣಿಯ ಅಥವಾ ಚಪ್ಪರನ ಎಲ್ಲ ಬಾಣದಿಂದಲೇ, ಅಸ್ತ್ರಗಳಿಂದಲೇ ಎಲ್ಲ ನಿರ್ಮಾಣ ಮಾಡಿದ. ಶರಶಾಲಾಂಚಕಾರ ಅಂತ ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ವೇಲರೆ. ಶ್ರೀ ಗುರುಭ್ಯೋ ನಮಃ. 229ನೇ ಶ್ಲೋಕ. ವಿಶೇಷತೋ ಧ್ವಜ ಸಂಸ್ಥೆ ಹನುಮತ್. ಅಲ್ಲ 232 ಸಯೋಜನ ದ್ವಾದಶ. ಸಾರಿ 232ನೇ ಶ್ಲೋಕ. ಸಯೋಜನ ದ್ವಾದಶ ಖಾಪಿ ವಿಸ್ತೃತಂ ಪುರಂ ಚಕಾರಾಶು ಪುರಂದರಾತ್ಮಜಃ ಹುತಾಶನೋಪ್ಯಾಶುವನಂ ಪ್ರಗೃಹ್ಯ ಪ್ರವಕ್ಷಯಾಮಾಸ ಸಮುದ್ರತಾರ್ಚಿಃ. 232ನೇ ಶ್ಲೋಕ. ದೇವೇಂದ್ರನ ಮಗನಾದ ಅರ್ಜುನನು ಬಾಣಗಳಿಂದ ಯೋಜನೆಗಳ 12ರಷ್ಟು ಸುತ್ತಮುತ್ತಲ ವಿಸ್ತೃತವಾದ ಪಟ್ಟಣವನ್ನು, ಅಂದರೆ ಶರಪಂಜರವನ್ನು ಬೇಗನೆ ನಿರ್ಮಿಸಿದನು. ಅಗ್ನಿಯಾದರೂ ಅಭಿವೃದ್ಧಿಗಳಾದ ಜ್ವಾಲೆಗಳುಳ್ಳವನಾಗಿ ಬೇಗನೆ ವನವನ್ನು ಹಿಡಿದು ಭಕ್ಷಿಸಿದನು. ಸಯೋಜನ ದ್ವಾದಶ ಕಾಭಿ ವಿಸ್ತೃತಂ ಪುರಂ ಚಕಾರಾಶು ಪುರಂದರಾತ್ಮಜಃ ಹುತಾಶನೋಪ್ಯಾಶು ವನಂ ಪ್ರಗೃಹ್ಯ ಪ್ರಭಕ್ಷಯಾಮಾಸ ಸಮುದ್ಧತಾರ್ಚಿಃ. ಸ ಯೋಜನ ದ್ವಾದಶಕ ಅಭಿವಿಸ್ತೃತಂ ಪುರಂ ಚಕಾರ. ಆಶು ಸ ಅವನು, ಪುರಂದರಾತ್ಮಜ. ಸೊ ಸ ಅಂತೇಳಿ ಮೊದಲನೇ ಲೈನಿನ ಫಸ್ಟ್ ಶಬ್ದ ಸ. ಆಮೇಲೆ ಆ ಸ ಅಂದರೆ ಯಾರು, ಅವನು ಅಂತ ಹೇಳಿದರೆ 2ನೇ ಲೈನಿನ ಲಾಸ್ಟ್ ಶಬ್ದ ಪುರಂದರಾತ್ಮಜ ಅಂತೇಳಿದರೆ ಪುರಂದರ ಅಂದರೆ ಇಂದ್ರ. ಸೊ ಇಂದ್ರನ ಮಗ ಅರ್ಜುನ ಈ ರೀತಿ ಶರಶಾಲೆಯನ್ನು ಮಾಡಿದ. ಯಾಕೆ ಆಚಾರ್ಯರು ಹೇಳ್ತಾರೆ ಏನಂತ ಹೇಳಿದರೆ ಪುರಂದರಾತ್ಮಜ ಅಂತೇಳಿದರೆ, ಈಗ ಒಂದು ವೇಳೆ ಯುದ್ಧಕ್ಕೆ ಬಂದರೆ ಬರುವುದು ಯಾರು, ಪುರಂದರನೇ. ಸೊ ಇಲ್ಲಿ ಈ ಶರಶಾಲೆ ಮಾಡಿದ್ದು ಯಾರು, ಪುರಂದರನ ಮಗ. ಸೊ ಮಗ ಮತ್ತು ಅಪ್ಪ ಇವರ ಮಧ್ಯದಲ್ಲಿ ಯುದ್ಧ ಆಗಲಿಕ್ಕೆ ಒಂದು ವೇಳೆ ಆಗೋದಿದ್ದರೆ ಇವರ ಮಧ್ಯದಲ್ಲಿ ಯುದ್ಧ ಆಗ್ತದೆ. ಪುರಂದರಾತ್ಮಜ ಅಂದರೆ ಇಂದ್ರನ ಮಗ, ಸ ಅವನು, ಆಶು ಕೂಡಲೇ, ಒಂದು ಪುರಂಚಕಾರ ಸುತ್ತ ಒಂದು ಭವನವನ್ನು ಅಥವಾ ಒಂದು ಪಟ್ಟಣವನ್ನೇ, ಸುತ್ತ ಒಂದು ಪಟ್ಟಣವನ್ನೇ ನಿರ್ಮಿಸಿದ.
ಪುರಂ ಚಕಾರ ಮಾಡಿದ. ಯೋಜನ ದ್ವಾದಶಕಾಭಿವಿಸ್ತೃತಂ, ದ್ವಾದಶಕಾಭಿವಿಸ್ತೃತಂ ಅಂದರೆ 12 ಯೋಜನ ವಿಸ್ತಾರವಾಗಿರುವಂತಹ 12 ದ್ವಾದಶ ಅಂದರೆ 12 ಯೋಜನ ಅಂತೇಳಿದರೆ ಒಂದೊಂದು ಯೋಜನ ಅಂದರೆ 2-3 ಮೈಲಿ 2-3 ಕಿಲೋಮೀಟರ್ ಅಂತೇಳಿದರೆ 12 ಯಾವುದು ಯೋಜನ ಅಂತೇಳಿದರೆ ಇದು ಉದ್ದಕ್ಕೂ ಅಗಲಕ್ಕೂ. ಸೊ ಈ ಥರ ಅಂತೂ 12 ಯೋಜನ ವಿಸ್ತಾರವುಳ್ಳಂಥ ಸುತ್ತಲೂ ಇದಕ್ಕೆ ಯಾವುದಕ್ಕೆ ಈ ಖಾಂಡವನದ ಸುತ್ತಲೂ ಒಂದು ಪುರವನ್ನು ಅಥವಾ ದೊಡ್ಡ ಒಂದು ಶಾಲೆಯನ್ನು ಅಥವಾ ಒಂದು ಬಾಣಗಳ ಭವನವನ್ನು ನಿರ್ಮಾಣ ಮಾಡಿದ. ಆಮೇಲೆ ಮೇಲೆ ಕೂಡ ಒಂದು ಮಾಡಿದ. ಸೊ ಅಭಿವಿಸ್ತೃತಂ ವಿಸ್ತೃತವಾದ ಅಂತೇಳಿದರೆ ಭಾರಿ ಗಟ್ಟಿಮುಟ್ಟಾದ ಬಂದೋಬಸ್ತು ಮಾಡಿದ್ದಾನೆ ಅರ್ಜುನ ಅಂತ, ಒಳಗೆ ನುಗ್ಗಲಿಕ್ಕೆ ಕಷ್ಟ ಇದೆ ಅಂತ. ಹುತಾಶನ ಅಪಿ ಆಶು, ಹುತಾಶನ ಅಂತೇಳಿದರೆ ಅಗ್ನಿದೇವ. ಹುತಾಶನ ಅಂದರೆ ಹುತವೇ ಆಶನ ಯಾರಿಗೋ ಅವನು ಅಂತೇಳಿದರೆ ನಾವು ಇದು ಮಾಡ್ತೇವೆ, ಏನು ಹೋಮ ಮಾಡ್ತೀವಿ. ಹೋಮ ಮಾಡುವಾಗ ಯಾವ ಯಾವ ದೇವತೆಗಳು ಎಲ್ಲ ದೇವತೆಗಳ ಹೆಸರನ್ನು ಎತ್ಕೊಂಡು ಆ ದೇವತೆಗಳ ಅಂತರ್ಯಾಮಿಯಾದ ಭಗವಂತನಿಗೆ ಆ ಆಹುತಿಯನ್ನು ಕೊಡ್ತೀವಿ. ಸೊ ಹುತ ಅಶನ, ಹುತಾಶನ ಅಂದರೆ ಅಶನ ಏನು, ನಾವು ಕೊಟ್ಟ ಆಹುತಿಯೇ ಅವನಿಗೆ ಅಶನ. ಆ ಆಹುತಿ ಅವನು ತಿಂದು ಕೂಡಲೇ ಹುತ ಆಗ್ತದೆ ಅದು. ಸೊ ಹುತಾಶನ ಅಂತೇಳಿದರೆ ಕೊಟ್ಟ ಆಹುತಿಯನ್ನು ಬೆಂಕಿಯಿಂದ ಭಸ್ಮ ಮಾಡಿ ಅವನು ತಿಂತಾನೆ. ಯಾರು? ಅಗ್ನಿ. ಸೊ ಅಂತಹ ಹುತಾಶನ ಅಗ್ನಿ ಅಪಿ ಆಶು ವನಂ ಪ್ರಗೃಹ್ಯ, ಇವನು ಬೇಗನೆ ಭವನ ನಿರ್ಮಾಣ ಮಾಡಿದ ಈ ಖಾಂಡವನದ ಸುತ್ತ. ಇವನು ಅಗ್ನಿ ಒಳಗೆ ಬಂದ ಶುರು ಮಾಡಿದ್ನೇ, ಅವನು ಒಳಗೆ ಬಂದರೆ ಒಳಗೆ ಇದ್ದಾನವ, ಒಳಗಿನ ಹೊರಗಿಂದೇನು ಬರಲಿಕ್ಕಿಲ್ಲ. ಅವನು ಶುರು ಮಾಡಿಬಿಟ್ಟ. ವನಂ ಪ್ರಗೃಹ್ಯ, ವನವನ್ನು ಹಿಡ್ಕೊಂಡು ತಿನ್ನಲಿಕ್ಕೆ ಶುರು ಮಾಡಿದ. ತಿನ್ನುವುದಂದ್ರೇನು? ಎಲ್ಲ ಸುಟ್ಟಾಕೋದು. ಸೊ ಹುತಾಶನ ಅಪಿ ಆಶು ಅಂತೇಳಿದರೆ ಲೇಟ್ ಮಾಡಿದರೆ ಕಷ್ಟ ಆಗ್ತದೆ, ಕೆಲಸ ಕೆಡ್ತದೆ, ಎಷ್ಟು ಬೇಗ ತಿಂದರೆ ಅಷ್ಟು ಒಳ್ಳೆಯದು ಅಂತೇಳಿಬಿಟ್ಟು ವನಂ ಪ್ರಗೃಹ್ಯ, ವನವನ್ನು ಹಿಡ್ಕೊಂಡು ಅಪಿ ಆಶು ಬೇಗ ಪ್ರಭಕ್ಷಯಾಮಾಸ, ಭಕ್ಷಯಾಮಾಸ ಅಂದರೆ ತಿನ್ನುವುದು, ಪ್ರಭಕ್ಷಯಾಮಾಸ. ಯಾಕೆ ಹಾಕಿದ್ದಾರೆ ಅಂದರೆ ಇದೇನು ಸಾಮಾನ್ಯದ್ದಲ್ಲ. ಇಂದ್ರನ ವನ ಅಂತೇಳಿದರೆ ಇಂದ್ರ ಅದನ್ನು ಎಷ್ಟು ಸಲ 7-8 ಸಲ ಈ ಅಗ್ನಿದೇವ ಬಂದು ತಿನ್ನಲು ಪ್ರಯತ್ನಿಸಿದಾಗ ಪ್ರತಿ ಸಲನೂ ಮಳೆ ಸುರಿಸಿ ಓಡಿಸಿದ್ದಾನೆ ಅಗ್ನಿದೇವವನ್ನು. ಸೊ ಅಂತಹ ಇಂದ್ರನ ವನವನ್ನು ತಿನ್ನುವುದಂತೇಳಿದರೆ ಅದು ಸುಲಭ ಇದೆಯಾ? ಅದಕ್ಕೋಸ್ಕರ ಅಗ್ನಿದೇವ ಈ ಕೃಷ್ಣಾರ್ಜುನರ ಒಟ್ಟಿಗಿರುವಂಥದ್ದನ್ನು ನೋಡಿ ಮೊದಲು ಕೃಷ್ಣನನ್ನು ನಮಸ್ಕಾರ ಮಾಡಿ ಆಮೇಲೆ ಅರ್ಜುನನ ಹತ್ರ ಬಂದು, ಸೊ ಎಲ್ಲ ಅರೇಂಜ್ಮೆಂಟ್ ಸರಿಯಾಗಿ ಮಾಡಿದ್ದಾನೆ. ಅರ್ಜುನ ಕೃಷ್ಣನ ಹತ್ರ ಕೇಳಿಯೇ ತನಗೆ ಏನು ಬೇಕು ಅಂತ ಕೇಳುವಾಗೆ ಮಾಡಿಬಿಟ್ಟು ನನಗೆ ಈ ಕಾಂಡವನನ್ನು ತಿನ್ನಬೇಕು ಅಂತ ಅವನಿಗೆ ಯಾವ ರೀತಿ ಶಾಪ ಸಿಕ್ಕಿದೆ ಆ ಶಾಪದ ವಿಮೋಚನೆ, ಕಾಂಡವನವನ್ನು ತಿಂದ್ರೇ ಶಾಪದ ವಿಮೋಚನೆ ಅಂತ ಬ್ರಹ್ಮದೇವರು ಹೇಳಿದಾಗ, ಅಯ್ಯೋ ಈ ಕಾಂಡವನವನ್ನು ಯಾಕಪ್ಪ ಅಗ್ನಿ ತಿಂತಾನೆ ಅಂತ ನಾವೇನು ಯೋಚನೆ ಮಾಡಲಿಕ್ಕಿಲ್ಲ. ಯಾಕಂದರೆ ಬ್ರಹ್ಮದೇವರು ಹೇಳಿದ್ದೇ ಹಾಗೆ, ನೀನು ಯಾವಾಗ ಕಾಂಡವನನ್ನು ತಿಂತೀಯೋ ಆಗ ನಿಂದು ದಹನ ಶಕ್ತಿ ಸರಿಯಾಗ್ತದೆ ಅಂತ. ಸೊ ಆ ರೀತಿಯಲ್ಲಿ ಬಂದು ವನವನ್ನು ಹಿಡ್ಕೊಂಡು ಹುತಾಶನ ಅಪಿ ಆಶು ಬೇಗ ಪ್ರಭಕ್ಷಯಾಮಾಸ, ಭಕ್ಷ್ಯಯಾಮಾಸ ಅಂದರೆ ತಿಂದ. ಸಮುದ್ರತಾರ್ಚಿಹಿ, ತಿನ್ನುವಾಗ ಅದು ಏನದು, ಒಂದು ಮನೆಯನ್ನೇ ಒಂದು ವೇಳೆ ಬೆಂಕಿಯಿಂದ ಹುತಾಶನ ಆಗೋದಿದ್ದರೆ ಅದು ಎಷ್ಟು ಮೇಲೆ ಜ್ವಾಲೆ ಮೇಲೆವರೆಗೆ ಹೋಗ್ತದೆ. ಇದು ಇಡೀ ಕಾಂಡವ ವನವನ್ನೇ ತಿಂತಾ ಇದ್ದಾನೆ. ಕಾಡ್ಗಿಚ್ಚು, ಇದು ಎಂಥ ಕಾಡ್ಗಿಚ್ಚು, ಯಾರಾದರೂ ನೋಡಿದರೆ ಹೆದರಿ ಹೋಗಿಬಿಡುವಂಥ ಅಷ್ಟು ದೊಡ್ಡ ಜ್ವಾಲೆ. ಸೊ ಸಮುದ್ರತಾರ್ಚಿಹಿ, ಅಂದರೆ ಸಮ್ಯಕ್ ಚೆನ್ನಾಗಿ, ಉದ್ಧತ ಅಂದರೆ ಎದ್ದೆದ್ದು ಬರುವಂತಹ ಅರ್ಚಿಹಿ, ಉದ್ಧತ ಅರ್ಚಿಹಿ ಅಂದರೆ ಬೆಂಕಿಯ ಜ್ವಾಲೆಗೆ ಅರ್ಚಿ ಅಂತ ಹೆಸರು. ಸೊ ದೊಡ್ಡ ಜ್ವಾಲೆ, ಎಷ್ಟು ದೊಡ್ಡ ಜ್ವಾಲೆ. ಸೊ ಅಂತಹ ಸಮ್ಯಕ್ ಉದ್ಧತ ಅರ್ಚಿಹಿ ಅಂದರೆ ಜ್ವಾಲೆ ಏರ್ತಾನೆ ಹೋಗ್ತಾ ಇದೆ. ಚೆನ್ನಾಗಿ ಏರ್ತಾ ಇರುವಂತಹ
ಪ್ರಜ್ವಲಿಸುವಂತಹ ಜ್ವಾಲೆಗಳಿಂದ ಅಗ್ನಿಯು ಕಾಂಡವನವನ್ನು ತಿಂತಾ ಇದ್ದಾನೆ, ತಿಂದು ಮುಗಿಸಿಬಿಡ್ತಾನೆ ಅಂತೇಳಿದರೆ, ಈಗ ಬ್ರಹ್ಮದೇವರು ಹೇಳಿದ್ದಾರೆ, ಯಾವಾಗ ನೀನು ಕಾಂಡವನನ್ನು ತಿಂತೀಯೋ ನಿಂದು ಪಚನ ಶಕ್ತಿ ಅನ್ನುವಂಥದ್ದು, ದಹಿಸುವ ಶಕ್ತಿ ಏನಿದೆ, ಸುಡುವ ಶಕ್ತಿ, ಅದು ಮುಂಚಿನ ಹಾಗೆ ಆಗ್ತದೆ, ಅಷ್ಟು ತನಕ ಸ್ವಲ್ಪ ಮಂದವಾಗಿ ಇರ್ತದೆ ಅಂತ. ಇಲ್ಲಿ ಸಮುದ್ರದಾರ್ಚಿ ಅಂತ ಹೇಳಿದ್ದಾರೆ. ಏನು ಜ್ವಾಲೆ ಅಂದರೆ ಆಕಾಶಕ್ಕೆ ಮುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಹೇಗೆ ಸರಿಯಾಗ್ತದೆ? ಪಚನ ಶಕ್ತಿ ಒಂದು ಕಡಿಮೆ ಇದೆಯಲ್ಲ ಅಂತ ಹೇಳಿದರೆ, ಎಲ್ಲಿ ಇದ್ದಾನೆ ಅಗ್ನಿ ಅಂತ ಹೇಳಿದರೆ ಕೃಷ್ಣನ ಸಮಕ್ಷಮದಲ್ಲಿದ್ದಾನೆ. ಅಲ್ಲಿ ಕೃಷ್ಣನ ಸನ್ನಿಧಾನ ಇದೆ. ಸೊ ಎಲ್ಲಿ ಭಗವಂತನ ಸನ್ನಿಧಾನ ಇದೆಯೋ, ಭಗವಂತನನ್ನು 2-3 ಸಾಲ ನಮಸ್ಕಾರ ಮಾಡಿ ಬಂದಿದ್ದಾನೆ ಈ ಅಗ್ನಿದೇವ. ತನ್ನ ಶಾಪದ ಬಗ್ಗೆ ಹೇಳಿಕೊಂಡಿದ್ದಾನೆ. ಸೊ ಈಗ ಸಹಾಯ ಮಾಡ್ತಿರೋನು ಯಾರು ಅಂತ ಹೇಳಿದರೆ ಅರ್ಜುನ. ತೊಂದರೆ ಕೊಡಲಿಕ್ಕೆ, ಒಂದು ವೇಳೆ ತೊಂದರೆ ಕೊಡಲಿಕ್ಕೆ ಬರುವುದಿದ್ದರೆ ಇಂದ್ರ, ಯಾಕಂದರೆ ಇದು ಇಂದ್ರನವನ. ಸೊ ಹೀಗಿರುವಾಗ ಭಗವಂತನ ಸನ್ನಿಧಾನದಲ್ಲಿ ಭಗವಂತನ ಸಮ್ಮತಿ ಪಡ್ಕೊಂಡು ಎಲ್ಲ ಆಗ್ತಾ ಇರೋ ಕಾರಣ ಅವನ ಜ್ವಾಲೆಗಳು ಕೂಡ ಅಷ್ಟೇ ಉತ್ತಮವಾದ ದೊಡ್ಡ ದೊಡ್ಡ ಜ್ವಾಲೆಗಳಿಂದ ಈ ಕಾಂಡವನವನ್ನು ತಿಂತಾ ಇದ್ದಾನೆ ಅನ್ನುವಂಥದ್ದು. ಸೊ ಪ್ರಭಕ್ಷ್ಯಮಾಣಂ ಅಲ್ಲ, ಆಯೋಜನ 12 ಕಾಪಿ ವಿಸ್ತೃತಂ, 12 ಯೋಜನದಷ್ಟು ಬಾಣಗಳ ಬಲೆಯಿಂದ ಸುತ್ತಲೂ 12 ಯೋಜನದಷ್ಟು ದೊಡ್ಡ ಒಂದು ಭವನ ಅಥವಾ ಒಂದು ಪ್ರಾಗಾರ ಅಥವಾ ಒಂದು ಶಾಲೆ ಅಥವಾ ಒಂದು ಪುರವನ್ನು ಸೃಷ್ಟಿ ಮಾಡಿದ್ದಾನೆ ಅರ್ಜುನ ಈ ಕಾಂಡವನದ ಸುತ್ತ. ಬೇಗನೆ ನಿರ್ಮಿಸಿದ. ಅಗ್ನಿಯೂ ಕೂಡ ಬೇಗನೆ ಆ ಕಾಡಿಗೆ ಹೊತ್ತಿಕೊಂಡು, ಹುತಾಶನಃ ಅಪಿ ಆಶು, ಇವನು ಕೂಡ ಬೇಗ ವನಂ ಪ್ರಗೃಹ್ಯ, ವನವನ್ನು ಹಿಡ್ಕೊಂಡು, ಅಂದರೆ ಆ ಕಾಡಿಗೆ ಬೆಂಕಿ ಹೊತ್ತಿಕೊಂಡು ಪ್ರಜ್ವಲಿಸುವ ಜ್ವಾಲೆಗಳಿಂದ, ಚೆನ್ನಾಗಿ ಪ್ರಜ್ವಲಿಸುವ ಜ್ವಾಲೆಗಳಿಂದ, ಚೆನ್ನಾಗಿ ಅನ್ನುವುದು ವರ್ಡ್ ಯಾವುದು? ಅಂದರೆ ಸಮ್ಯಕ್. ಉದ್ಧತ ಅಂದರೆ ಪ್ರಜ್ವಲಿಸುವ, ಮೇಲೆ ಹೇಳ್ತಾ ಇರುವಂಥ ಪ್ರಜ್ವಲಿಸುವ ಅರ್ಚಿಹಿ ಜ್ವಾಲೆಗಳಿಂದ ಪ್ರಭಕ್ಷಯ ಮಾಸ, ಅದನ್ನು ತಿಂತಾ ಇದ್ದಾನೆ. ತಿನ್ನುವುದು ಅಂತ ಹೇಳಿದರೆ ಏನರ್ಥ? ಸುಡತೊಡಗಿದ್ದಾನೆ. ಯಾವುದನ್ನು? ಕಾಂಡವನವನ್ನು. ಸೊ ನೆಕ್ಸ್ಟ್ ಶ್ಲೋಕ ವೈಲರೆ. ಪ್ರಭಕ್ಷಮಾಣಂ ನಿಜಕಕ್ಷಮೀಕ್ಷ್ಯ ಸಂದುಕ್ಷಯಾಮಾಸ ತದಾಶುಷಕ್ಷಣಿಂ ಅಕ್ಷೋಪಮಾಭೀತ್ ಬಹುಲೇಕ್ಷಣೋಂಭಸಾಂ ಧಾರಾಭಿರಾಕ್ಷುಬ್ಧಮನಕ್ಷಯಾಯ. 233ನೇ ಶ್ಲೋಕ. ಆವಾಗ ಸಹಸ್ರ ಕಣ್ಣುಗಳುಳ್ಳ ಇಂದ್ರನು ತನ್ನಿಂದ ರಕ್ಷಿತವಾದ ವನವನ್ನು ಅಗ್ನಿಯಿಂದ ಭಕ್ಷಿತವಾಗುತ್ತಿರುವುದನ್ನು ನೋಡಿ ಸ್ವಲ್ಪ ಕ್ಷೋಭಗೊಂಡ ಮನಸ್ಸುಳ್ಳವನಾಗಿ ಆ ಅಕ್ಷ ಅಂದರೆ ರಥಚಕ್ರದ ರಂಧ್ರ ವಿಶಿಷ್ಟವಾದ ಕಾಷ್ಟ ವಿಶೇಷದಿಂದ ರಥಚಕ್ರವನ್ನು ಧರಿಸಿಕೊಂಡಿರುವ ದಾರುಗಳಿಂದ ಸ್ಥೌಲ್ಯದಿಂದ ಸದೃಶಗಳಾದ ಜಲಗಳ ಧಾರೆಗಳಿಂದ ಉದ್ಧತವಾದ ಜ್ವಾಲೆಗಳ ನಾಶಗೋಸ್ಕರವಾಗಿಯೇ ಬೆಂಕಿಯನ್ನು ಕ್ಲೇಶಪಡಿಸನು. ಅಂದರೆ ಅವನು ಅಲ್ಲಿ ನಿರೋಧವನ್ನು ಮಾಡಿದನಂತೆ. ಪ್ರಭಕ್ಷ್ಯಮಾಣಂ ನಿಜಕಕ್ಷ್ಯಂ ಈಕ್ಷ್ಯ ಸಂದುಕ್ಷಯಾಮಾಸ ತದಾ ಆಶುಷುಕ್ಷಣಿಂ ಅಕ್ಷೋಪಮಾಭಿಃ ಬಹುಲೇಕ್ಷಣೋ ಅಂಭಸಾಂ ಧಾರಾಭಿ ಆಕ್ಷುಬ್ಧಮನಾಃ ಕ್ಷಯಾಯ. ಇಂದ್ರ ನೋಡ್ತಾನೆ, ಅಯ್ಯೋ ನನ್ನ ಕಾಂಡವನ, ನನ್ನ ಪ್ರೀತಿಯ ವನ ಇದು ಯಾರಪ್ಪ ಸುಡ್ತಾ ಇದ್ದಾರೆ ಅಂತ ಅಂದರೆ ಗೊತ್ತಾಯಿತು. ಅಗ್ನಿದೇವ ಇದನ್ನು ತಿಂತಾ ಇದ್ದಾನೆ. ಹಿಂದೆ ನಾನು ಇದನ್ನು ರಕ್ಷಣೆ ಮಾಡಿದ್ದೆ, ಈ ಸಲ ಏನು ಮಾಡಿದ? ಇವನು ತಿನ್ನುವುದರಲ್ಲಿ ಯಶಸ್ವಿ ಆಗಿದ್ದಾನೆ. ಪ್ರಭಕ್ಷಮಾಣಂ ಚೆನ್ನಾಗಿ ಹೊಡಿತಾ ಇದ್ದಾನೆ ಅಗ್ನಿದೇವ. ಅಂದರೆ ದೊಡ್ಡ ದೊಡ್ಡ ಜ್ವಾಲೆಗಳಿಂದ ಚೆನ್ನಾಗಿ ಸುಡುತ್ತಾ ಇದ್ದಾನೆ ಈ ಕಾಂಡವನವನ್ನು. ಪ್ರಭಕ್ಷಮಾಣಂ ಚೆನ್ನಾಗಿ ತಿಂತಾ ಇದ್ದಾನೆ ಅಂದರೆ ಚೆನ್ನಾಗಿ
ಬೆಂಕಿ ಸುಡ್ತಾ ಇದೆ ವನವನ್ನು. ನಿಜ ಕಕ್ಷಂ ಈಕ್ಷ, ನಿಜ ಅಂದರೆ ತನ್ನ, ಯಾರು ಇಂದ್ರ ನೋಡ್ತಾ ಇದ್ದಾನೆ ತನ್ನ ವನ. ನಿಜ ಕಕ್ಷ, ಕಕ್ಷ ಅಂದರೆ ವನ. ನಿಜ ಕಕ್ಷಂ ತನ್ನ ವನವನ್ನು ಈಕ್ಷ್ಯ ನೋಡ್ತಾ ಇದ್ದಾನೆ. ಸಂದುಕ್ಷಯಾಮಾಸ, ಇದನ್ನು ಹೇಗಾದರೂ ತಡಿಲೇಬೇಕು. ಸಂದುಕ್ಷಯಾಮಾಸ, ಇದನ್ನು ಕ್ಷಯ ಮಾಡಬೇಕು. ಸಂದುಕ್ಷಯಾಮಾಸ, ಇದನ್ನು ತಡಿಬೇಕು, ನಿರೋಧಿಸಬೇಕು. ಇದನ್ನು ವಾರಯ, ವಾರಯ ಅಂತ ಹೇಳೋದಿಲ್ವ, ತಡೀರಿ, ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಿ, ಈ ಬೆಂಕಿಯನ್ನು ಆರಿಸಿ. ಸಂದುಕ್ಷಯಾಮಾಸ, ಆರಿಸಬೇಕು ಅಂತ. ತದಾ ಆಶುಶುಕ್ಷಣಿಂ, ಈ ಅಗ್ನಿಯನ್ನು, ಆಶುಶುಕ್ಷಣಿಂ, ಆಶುಶುಕ್ಷಣಿಂ ಅಂತ ಹೇಳಿದ್ರೆ ಅಗ್ನಿಯನ್ನು, ಆಶು ಅಂತ ಹೇಳಿದ್ರೆ ಬೇಗ ಅಂತ ಅಲ್ಲ, ಆಶುಶುಕ್ಷಣಿ ಅಂತ ಅಗ್ನಿದ್ದೇ ಹೆಸರೋದು. ಆಶುಶುಕ್ಷಣಿಂ, ಈ ಅಗ್ನಿಯನ್ನು. ತದಾ ಆಗ, ಹಾಗಾದರೆ ಏನು ಮಾಡಿದ? ಅವನ ಹತ್ರ ಇರೋದು ಒಂದೇ ಅಸ್ತ್ರ, ಇಂದ್ರನ ಹತ್ರ ಏನದು? ಮಳೆ ಸುರಿಸುವಂಥದ್ದು. ಮಳೆ ಅಂತೇಳಿದರೆ ಎಂಥ ಮಳೆ ಅಂತ ಹೇಳ್ತಾರೆ. ಮಳೆ ಸುರಿಸಿದ ಅಂತ ನಮಗೆ ಗೊತ್ತಾಗ್ತದೆ. ಇಂದ್ರ ನೋಡಿದ, ಸಹಿಸ್ಲಿಕ್ಕಾಗೋದಿಲ್ಲ. ಅದು ಆಕ್ಷುಬ್ಧ ಮನಾಹ ಅಂತ ಉಂಟು 4ನೇ ಲೈನ್ನಲ್ಲಿ ನೋಡಿ. ಆಕ್ಷುಬ್ಧ ಧಾರಾಭಿಹಿ ಆಕ್ಷುಬ್ಧ ಮನಾಹ. ಧಾರ ಅಂತ ಹೇಳಿದ್ರೆ ಮಳೆ, ಮಳೆಯ ಧಾರ, ನೀರಿನ ಧಾರ, ಜಲಧಾರ. ಸೊ ಜಲಧಾರಗಳಿಂದ ಧಾರಾಭಿಹಿ ಆಕ್ಷುಬ್ಧ ಮನಃ, ಮನಸ್ಸು ಬೇಸತ್ತು ಹೋಗಿದೆ ಇಂದ್ರಂದು. ಅಯ್ಯೋ ನಂದು ವನ, ಸೊ ಈ ವನವನ್ನು ಸುಡ್ತಾ ಇದ್ದಾನೆ ಅಗ್ನಿ. ಸೊ ಆಕ್ಷುಬ್ಧ ಮನಃ, ಮನಸ್ಸು, ಮನಃ ಅಂದರೆ ಮನಸ್ಸು. ಆಕ್ಷುಬ್ಧ ಕ್ಷೋಭೆಗೊಂಡ ಅಂದರೆ ಆಕ್ಷುಬ್ಧ ಮನ ಅಂದರೆ ಯಾವಾಗ ನೋಡಲಿಕ್ಕೆ ಶುರು ಮಾಡಿದಾನೋ ಆಗ ಕ್ಷೋಭೆಗೊಳ್ಳಲಿಕ್ಕೆ, ಮನಸ್ಸು ಕ್ಷೋಭೆಗೊಳ್ಳಲಿಕ್ಕೆ ಶುರು ಮಾಡಿದೆ. ಇನ್ನೂ ಕ್ಷೋಭೆ ನಿಲ್ತಾ ಇಲ್ಲ. ಆಕ್ಷುಬ್ಧ ಮನಃ ಅಂದರೆ ಆಗದಿಂದ ಈಗದವರೆಗೂ ಮನಸ್ಸು ಕ್ಷೋಭೆಗೊಂಡಿದೆ. ಯಾರ್ದು? ಇಂದ್ರಂದು. ಅಂತಹ ಕ್ಷೋಭೆಗೊಂಡ ಮನಸ್ಸುಳ್ಳ ಇಂದ್ರನು ಕ್ಷಯಾಯ, ಆ ಬೆಂಕಿಯ ನಾಶಕ್ಕಾಗಿ ಏನು ಮಾಡಿದ? ಧಾರಾಭಿಹಿ ಮಳೆ ಸುರಿಸಿದ. ಎಂಥ ಮಳೆ ಅಂತ ಹೇಳ್ತಾರೆ. ಎಂಥ ಮಳೆ ಸುರಿಸಿದ ಅಂದರೆ ಅಕ್ಷೋಪಮಾಭಿಹಿ ಬಹುಲೇಕ್ಷಣೋ ಅಂಬಸಾಂ. ಬಹುಲ ಈಕ್ಷಣ ಅಂತೇಳಿದರೆ ಮೈಯೆಲ್ಲ ಕಣ್ಣಿರುವಂತಹ ಇಂದ್ರ. ಸೊ ಯಾರು ಇದು? ಇಂದ್ರ. ಸೊ ಆ ಇಂದ್ರ ಅಂತ ಹಿಂದಿನ ಇದರಲ್ಲಿ ಬಂದಿದೆ. ಯಾವುದು? ಪುರಂದರ ಆತ್ಮಜಃ ಅಂತ. ಇಲ್ಲಿ ಪುರಂದರ ಅಂತಾಗಲಿ ಯಾವುದೇ ಇಂದ್ರನ ಹೆಸರು ಬರಲಿಲ್ಲ. ಅದಕ್ಕೋಸ್ಕರ ಆಶುಶುಕ್ಷಣಿಂ ಅಂದರೆ ಅಗ್ನಿಯನ್ನು ನೋಡಿ ಅಂತ. ಸೊ ಇಂದ್ರ ಅನ್ನುವ ಶಬ್ದ ಯಾವುದು ಅಂತ ಹೇಳಿದ್ರೆ ಬಹುಲೇಕ್ಷಣ. ಬಹುಲೇಕ್ಷಣ ಅಂತೇಳಿದರೆ ಬಹಳಷ್ಟು ಕಣ್ಣುಗಳು ಇರುವವ, ಅಂದರೆ ಇಡೀ ಶರೀರದಲ್ಲೇ ಕಣ್ಣುಗಳಿರುವಂಥ ಇಂದ್ರ. ಸೊ ಅಂದರೆ ಸಹಸ್ರಾಕ್ಷ ಅಂತ ಹೇಳ್ತಾರೆ. ಯಾರಿಗೆ? ಇಂದ್ರನಿಗೆ. ಇಂದ್ರನಿಗೆ. ಭಗವಂತನಿಗೂ ಸಹಸ್ರಾಕ್ಷ ಅಂತಾರೆ. ಭಗವಂತನಿಗೆ 1000 ಕಣ್ಣುಗಳು, ಅಂದರೆ 1000 ಅಂತ ನಮಗೆ ಒಂದು ಅಂದಾಜಿಗೆ ಹೇಳೋದು ನಾವು. ಎಷ್ಟೋ ಕಣ್ಣುಗಳುಂಟು ಭಗವಂತನಿಗೆ. ಅಷ್ಟೇ ಕಿವಿಗಳು, ಅಷ್ಟೇ ತಲೆಗಳು, ಅಷ್ಟೇ ಕಾಲುಗಳು, ಅಷ್ಟೇ ಕೈಗಳು, ಹೀಗೆಲ್ಲ ಉಂಟು. ಆದರೆ ಇಂದ್ರನಿಗೆ ಕಣ್ಣು ಮಾತ್ರ ಇರುವುದು. ಇಡೀ ದೇಹದಲ್ಲಿ ಹಿಂದೆನೂ ಕಾಣ್ತದೆ, ಮುಂದೆನೂ ಕಾಣ್ತದೆ, ಮೇಲೆ ಕಾಣ್ತದೆ, ಕೆಳಗೆ ಕಾಣ್ತದೆ, ಎಲ್ಲ ದಿಕ್ಕಿನಲ್ಲೂ ಕಾಣ್ತದೆ ಇಂದ್ರನಿಗೆ. ಅದಕ್ಕೆ ಸಹಸ್ರಾಕ್ಷ ಅಂತ ಹೇಳ್ತಾರೆ. ಅಂದರೆ ಬಹುಲೇಕ್ಷಣ, ಬಹಳ ಕಡೆಗಳಲ್ಲಿ ಕಾಣಿಸುವಂಥ ದೃಷ್ಟಿ ಇರುವಂತಹ ಇಂದ್ರ ಬಹುಲೇಕ್ಷಣ. ಬಹುಲ ಅಂದರೆ ತುಂಬ, ಬಹಳಷ್ಟು, ಈಕ್ಷಣ ಬಹಳಷ್ಟು ಕಡೆ ದೇಹದಲ್ಲಿ ದೃಷ್ಟಿ ಇರುವವನು. ನಮಗೆಲ್ಲ ಕಣ್ಣಲ್ಲಿ ಮಾತ್ರ ದೃಷ್ಟಿ ಇರುವುದು. ಆದರೆ ಇಂದ್ರನಿಗೆ ಕೈಯಲ್ಲಿ, ಕಾಲಲ್ಲಿ, ಎಲ್ಲ ಕಡೆಯಲ್ಲಿ ದೃಷ್ಟಿ ಇದೆ. ಸೊ ಅಂಥ ಇಂದ್ರನು ಈಗ ಎಷ್ಟು ಶಬ್ದ ಉಳಿಯಿತು? ಅಕ್ಷೋಪಮಾಭಿಹಿ ಅಂಬಸಾಂ. ಅಂಬಸಾಂ ಅಂತೇಳಿದರೆ ನೀರಿನ, ಮಳೆಯ. ಸೊ ಅಂಬು ಅಂದರೆ ನೀರು. ಅಂಬು ಅಂದರೆ ಬಾಲ ಕೊಡಲಿಲ್ಲ, ಅಂಬು ಅದು ನೀರೇ. ಅಂಬು ಅದು ನೀರೇ. ಅಂಬಸ್ ಅಂದರೆ ನೀರು. ಸೊ ಅಂಬಸಾಂ ನೀರಿನ, ಧಾರಾಭಿಹಿ ಜಲಧಾರೆಗಳು ಅಂತೇಳಿದರೆ ಯಾವ ಥರದ ಮಳೆ ಅದು ಹೇಳಲೇ ಇಲ್ಲಲ್ವಾ ಅಂತೇಳಿದರೆ ಅಕ್ಷೋಪಮಾಭಿಹಿ
ಅಕ್ಷ ಅಂತ ಹೇಳಿದರೆ ನಾವೆಲ್ಲ ಈ ಈ ಬೋರ್ದ ಗಾಡಿ ಅಂತ ಈ ಏನದು ಎತ್ತಿನ ಗಾಡಿ ನಾವು ಸಣ್ಣಕ್ಕಿರುವಾಗೆಲ್ಲ ಸ್ಕೂಲಿಗೆ ಹೋಗುವಾಗೆಲ್ಲ ನೋಡಿದ್ದು. ಆಮೇಲೆಲ್ಲ ಎತ್ತಿನ ಗಾಡಿ ನೋಡಲಿಕ್ಕೆ ಸಿಗುವುದಿಲ್ಲ. ಅದು ಭಾಳ ಇಡೀ ಊರಿಗೆ ಒಂದು ಎತ್ತಿನ ಗಾಡಿ ಇರ್ತದೋ ಇಲ್ಲವೋ ಆ ಥರ. ಸೊ ಎತ್ತಿನ ಗಾಡಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಕ್ರ. ಸೊ ಇದು ಆ ಎತ್ತಿನ ಗಾಡಿ ಚಕ್ರವೇ ಅಷ್ಟು ದೊಡ್ಡದಿದೆ. ಹಾಗಾದರೆ ಬ್ರಹ್ಮರಥದ ಚಕ್ರ ಎಷ್ಟು ದೊಡ್ಡದಿರಲಿಕ್ಕಿಲ್ಲ. ದೊಡ್ಡದು ಮಾತ್ರ ಅಲ್ಲ, ರಥದ ಚಕ್ರ ದಪ್ಪಗಿರ್ತದೆ. ಎತ್ತಿನ ಗಾಡಿ ಚಕ್ರ ಅದು ದೊಡ್ಡದಿರ್ತದೆ, ಆದರೆ ಅದು ತೆಳುವಾಗಿರ್ತದೆ, ಅದು ದಪ್ಪ ಇರೋದಿಲ್ಲ. ರಥದ ಚಕ್ರ ಬಹಳಷ್ಟು ದಪ್ಪ ಇರ್ತದೆ. ಇದು ಉಡುಪಿಯ ಬ್ರಹ್ಮರಥದ ಚಕ್ರ ಅಂತ ತಿಳ್ಕೊಳ್ಳಿ. ಆ ಚಕ್ರ ಅಂತೇಳಿದರೆ ಆ ಚಕ್ರಕ್ಕೆ ಏನಿರ್ತದೆ, ಮಧ್ಯದಲ್ಲಿ ಆ ಚಕ್ರದ ಮಧ್ಯದಲ್ಲಿ ಏನಿರ್ತದೆ, ಒಂದು ಅದಕ್ಕೆ ರಥದ ಮಧ್ಯದ ಒಂದು ಪಾರ್ಟ್ ಇರ್ತದೆ, ಮತ್ತು ಅದನ್ನು ಹಿಡ್ಕೊಳ್ಳುವಂಥದ್ದು ಬಾಕಿದ್ದೆಲ್ಲ ಅಕ್ಷಗಳು ಅಂತ ಹೆಸರು. ದಾರುಗಳು ಅಂದರೆ ಮರದ ತುಂಡುಗಳನ್ನೆಲ್ಲ ಜೋಡಿಸಿ ಮತ್ತೆ ಸುತ್ತಕ್ಕೆ ಅದು ಏನದು ರಥದ ಚಕ್ರದ ಪರಿಧಿ. ಸೊ ಹೀಗೆ ಎಲ್ಲವೂ ಮರದಿಂದೇ ಆದದ್ದು. ಸೊ ಈ ಚಕ್ರದ ಮಧ್ಯದಲ್ಲಿ ಇರುವಂಥದ್ದಕ್ಕೆ ಅಂದರೆ ಆ ತುಂಡುಗಳು ಮಧ್ಯಕ್ಕೆ ಜೋಡಿಸಿ ಆ ಚಕ್ರಕ್ಕೆ ಅದು ಬಲ ಕೊಡುವಂಥದ್ದು. ಸೊ ಅದಕ್ಕೆ ಹೆಸರು ಸ್ಪೋಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅಕ್ಷಗಳು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಹೀಗೆ ಅಕ್ಷೋಪಮ ರಥದ ಚಕ್ರದ ದಿಮ್ಮುಗಳು ಅಂತ ಹೇಳಿದ್ರಲ್ವ ವೈರಾಯರು. ಎಂತಂತ ಹೇಳಿದರು, ಏನು ಶಬ್ದ ಹೇಳಿದ್ರು ಅದಕ್ಕೆ, ದಿಮ್ಮಿಗಳು, ಮರದ ದಿಮ್ಮಿಗಳ ಥರ ಕಾಣಿಸ್ತದದು, ಅಥವಾ ದಾರು ಅಂದರೆ ಮರ ಅಂತ. ಸೊ ಈ ರೀತಿ ಅಕ್ಷಗಳು. ಅದು ಕಟ್ಟಿಗೆ ಅಂತ ಹೇಳಿದರೆ ನಮಗೆ ಕಟ್ಟಿಗೆ ಅಂತ ಹೇಳಿದರೆ ನಾವು ಸಣ್ಣಕಲ್ಲು ಕಟ್ಟಿಗೆ ನನಗೆ ನೆನಪು ಬರ್ತದೆ. ಚಕ್ಕೆ ಅಂತ ಹೇಳಿದರೆ ಹೋಮಕ್ಕೆ ಬರುವಂಥ ಚಕ್ಕೆ, ಅದು ಅಷ್ಟು ದಪ್ಪ ಅಂತ. ಇದು ಅದಕ್ಕಿಂತ ಆ ಹೋಮದ ಚಕ್ಕೆಗಿಂತ ಒಂದು 10 ಪಾಲು ದಪ್ಪ ಇರುವಂತಹ ಈ ಮರದ ದಿಮ್ಮಿಗಳೇ ಆಗಿರುವಂಥ ಈ ಪಟ್ಟಿ ಅಂತ ಹೇಳ್ಬೋದು. ಪಟ್ಟಿ ಅಂತ ಹೇಳಿದರೆ ನಿಮಗೆ ಡಾಬು ಅಂತ ನೆನಪು ಬರ್ತದೆ. ಹೆಂಗಸರು ಇದಕ್ಕೆ ಸೊಂಟಕ್ಕೆ ಕಟ್ಟಿಕೊಳ್ಳುವಂಥದ್ದು ಪಟ್ಟಿ ಅಂತ ಸಾಮಾನ್ಯ, ಅಥವಾ ಮರದ ಪಟ್ಟಿ, ಮರದ ದಿಮ್ಮುಗಳು ಅಥವಾ ರಥದ ಅಕ್ಷಗಳು. ಈ ಅಕ್ಷಗಳು ಆ ರೀತಿ ಅಂದರೆ ತುಂಬ ತೋರವಾಗಿ ಇರುವಂಥದ್ದು ಅಂತ ಅರ್ಥ ಒಟ್ಟಾರೆ. ಅಂತಹ ಹನಿಗಳು, ಒಂದೊಂದು ಹನಿ ಅಂದರೆ ಎಷ್ಟೆಷ್ಟು ದೊಡ್ಡದಿತ್ತು ಅಂದರೆ ರಥದ ಅಕ್ಷದಷ್ಟು ದೊಡ್ಡದಿತ್ತು ಅಂತ. ಹಾಗೆ ಅಂದರೆ ಒಂದೊಂದು ಹನಿ ಬಿದ್ದರೆ ದೊಡ್ಡ ಅಂದರೆ ಮರದ ದಿಮ್ಮಿ, ಅಂದರೆ ಇದು ಮಾತ್ರ ನೀರಿನ ಹನಿ ಅಂದರೆ ಮರದ ದಿಮ್ಮಿಯಷ್ಟು ದೊಡ್ಡ ಹನಿ ಇರುವಂಥ ಮಳೆಯನ್ನು ಇಂದ್ರ ಸುರಿಸಿದ. ಅಂದರೆ ಒಂದೊಂದು ಹನಿ ಬೀಳುವಾಗಲೂ ಯಾರಾದರೂ ಮೈ ಮೇಲೆ ಹನಿ ಬಿದ್ದರೂ ಸತ್ತು ಹೋಗುವಂಥ ತಾಪತ್ರಯ. ಆ ರೀತಿ ಅಷ್ಟು ದಪ್ಪದ ಹನಿ ಇರುವಂತಹ, ಅಂದರೆ ಭಯಂಕರ ಮಳೆಯ ಧಾರೆಯನ್ನು ಅಂಬಸಾಂ ಧಾರೆಗಳಿಂದ ಧಾರಾಭಿಹಿ. ಸೊ ಮಳೆಯ ಧಾರೆಗಳು ಅಂತ ಹೇಳಿದ್ರೆ ರಥದ ಅಕ್ಷದಷ್ಟು ದಪ್ಪ ಇರುವಂತಹ ದೊಡ್ಡ ಹನಿ ಇರುವಂತಹ ಮಳೆ. ಅಂಥ ಮಳೆಯನ್ನು ಸುರಿಸಿದ. ಅಂದರೆ ಅಗ್ನಿ ಅಂದರೆ ಯಾವ ರೀತಿಯಲ್ಲಿ ಎಣಿಸಿದರೂ ಅಂಥ ಮಳೆಗೆ ನಂದಿ ಹೋಗಲೇಬೇಕು. ಆದರೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಅರ್ಜುನ ಅಂತ. ಸೊ ಈ ರೀತಿ ಅಂದರೆ ಇದನ್ನು ಭೇದಿಸಿ ಏನೋ ಒಂದು ಬಾಣಗಳ ಒಂದು ಚಪ್ರ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಯಾರು? ಅರ್ಜುನ. ಸುತ್ತ ಅಂತೂ ಮಾಡಿದ್ದಾನೆ, ಅದು ಬೇರೆ. ಇನ್ನು ಇದು ಮೇಲಿಂದ ಆಚಾರ್ಯರು ಹೇಳಿಲ್ಲ ಅದನ್ನು ಮೇಲಿಂದ ಮಾಡಿದ್ದಾನಂತ. ಅಂದರೆ ಮಹಾಭಾರತದಲ್ಲಿ ಇರುವಂಥ ಇದನ್ನು ತಗೊಂಡು ಬಹುಶಃ ಅದನ್ನು ಸೇರಿಸಿರಬೇಕು. ಸೊ ಆಚಾರ್ಯರು ಏನು ಹೇಳಿದ್ದಾನೆ, ಸುತ್ತ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾನೆ, ಪುರದ ಹಾಗೆ, ಭವನದ ಹಾಗೆ, ಶಾಲೆಯ ಥರ ಸುತ್ತ ನಿರ್ಮಾಣ ಮಾಡಿದ್ದಾನಂತ.
ಮೇಲೆ ಕೂಡ ನಿರ್ಮಾಣ ಮಾಡಿದ್ದಾನಂತ ಇಟ್ಕೊಂಡ್ರು ಆ ಬಾಣಗಳಿಂದ ಮಾಡಿದ್ದದು ಮಧ್ಯ ಮಧ್ಯದಲ್ಲಿ ಅದನ್ನು ಭೇದಿಸಿಕೊಂಡು ಮಳೆಯ ತುಂಡುಗಳು, ಮಳೆಯ ಹನಿಯಲ್ಲ ಅದು, ಮಳೆಯ ನೀರಿನ ತುಂಡುಗಳು, ದೊಡ್ಡ ದೊಡ್ಡ ತುಂಡುಗಳೇ ಬಿದ್ದಿವೆ. ಆ ತುಂಡುಗಳು ಯಾಕೆ ಬಿದ್ದಿವೆ ಅಂತೇಳಿದರೆ ಹೇಗಾದರೂ ಮಾಡಿ ಆ ಬೆಂಕಿಯನ್ನು ನಂದಿಸಿ ಬಿಡಬೇಕು, ಆರಿಸಿ ಬಿಡಬೇಕು ಅಂತೇಳಿಬಿಟ್ಟು ಈ ರೀತಿ ಇಂದ್ರ ಪ್ರಯತ್ನ ಮಾಡಿದ. ತನ್ನ ವನ ನಿಜ ಕಕ್ಷಂ ಈಕ್ಷ್ಯ ನೋಡಿದ. ಹೇಗೆ ನೋಡಿದ? ಪ್ರಭಕ್ಷಮಾಣಂ, ಯಾರಿಂದ? ಆಶುಶುಕ್ಷಣಿಂ. ಆಶುಶುಕ್ಷಣಿಂ ಅಂದರೆ ಅಗ್ನಿದೇವನಿಂದ ಪ್ರಭಕ್ಷಮಾಣಂ ಹೊಡಿತಾ ಇದ್ದಾನೆ. ಅಂದರೆ ದೊಡ್ಡ ದೊಡ್ಡ ಬೆಂಕಿಯ ಜ್ವಾಲೆಗಳು ಅದನ್ನು ಸುಡ್ತಾ ಇವೆ. ಯಾವುದನ್ನು? ಈ ಖಾಂಡವವನವನ್ನು. ಆಗ ಬಹುಳೇಕ್ಷಣ, ದೇಹದಲ್ಲಿ ಎಲ್ಲೆಲ್ಲೂ ಕಣ್ಣಿರುವಂಥ ಇಂದ್ರ ಆ ಎಲ್ಲ ಕಣ್ಣುಗಳಿಂದ ನೋಡಿದ್ದಾನೆ ಇಲ್ಲಿ ಖಾಂಡವವನವನ್ನು ಸುಡ್ತಾ ಇರುವಂಥದ್ದು. ಆವಾಗ ಏನಾಗಿದೆ, ಅವನಿಗೆ ಚಿಂತೆ ಕೂಡ ಎಷ್ಟು ಕಣ್ಣುಂಟ ಅಷ್ಟು ಪಟ್ಟು ಚಿಂತೆ ಆಗಿದೆ. ನಮಗೆ ಎರಡೇ ಕಣ್ಣಿರೋದು ಪುಣ್ಯಕ್ಕೆ. ಸೊ ನಮಗೆ ಎರಡು ಕಣ್ಣಿಂದ ಎಷ್ಟು ನೋಡ್ಬೋದು ಅಷ್ಟೇ ಚಿಂತೆ ಆಗೋದು. ಆದರೆ ಅವನಿಗೆ ಹಾಗಲ್ಲ, ಇಂದ್ರನಿಗೆ ಇಡೀ ಶರೀರದಲ್ಲಿ ಎಲ್ಲೆಲ್ಲೂ ಕಣ್ಣೇ ಇರುವ ಕಾರಣ ಎಷ್ಟು ಕಣ್ಣಿದೆಯೋ ಅಷ್ಟಷ್ಟು ಚಿಂತೆ ಆಗ್ತಾ ಇದೆ. ಅಂದರೆ ಬಹಳ ನೊಂದು ಹೋಗಿದ್ದಾನೆ. ಆಕ್ಷುಬ್ಧ ಮನಃ ಅಂತೇಳಿದರೆ ಮನಸ್ಸು ಕ್ಷೋಭೆಗೊಂಡಿರುವಂತಹ ಈ ಇಂದ್ರನು ರಥದ ಅಚ್ಚಿನಷ್ಟು, ರಥದ ಅಚ್ಚು ಅಂದರೆ ರಥದ ಚಕ್ರದ ಅಕ್ಷಗಳು ಯಾವ ಥರ ಇವೆ ಅಂತೇಳಿದರೆ ದೊಡ್ಡ ದೊಡ್ಡ ಮರದ ದಿಮ್ಮಿ ಅಥವಾ ಅಚ್ಚಿನಷ್ಟು ಗಾತ್ರದ ಜಲಧಾರೆಗಳಿಂದ ಅಗ್ನಿಯನ್ನು ನಂದಿಸಲು, ಕ್ಷಯಾಯ ನಂದಿಸಿಬಿಡಬೇಕು, ಕ್ಷಯ ಅಂದರೆ ಬೆಂಕಿಯನ್ನು ನಂದಿಸಲೇಬೇಕು ಅಂತ ಏನು ಮಾಡಿದ, ಇಂಥದ್ದು ಮರದ ದಿಮ್ಮಿಯಷ್ಟು ದಪ್ಪನೆ ಇರುವಂಥ ದೊಡ್ಡ ದೊಡ್ಡ ಜಲಧಾರೆಗಳೇ ಅವುಗಳಿಂದ ಬೆಂಕಿಯನ್ನು ಆರಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಇಂದ್ರನ ಏನು ಎಷ್ಟು ಪಾಡು ಯಾವ ಥರ ಆಗಿದೆ ಅಂತ ವಿವರಿಸ್ತಾ ಇದ್ದಾರೆ. ಸೊ ಮನುಷ್ಯನಾಗಿ ಜನ್ಮ ಮಾಡಿದವ ಅರ್ಜುನ, ಇಂದ್ರನ ಮಗ. ಇಲ್ಲಿ ಅಪ್ಪ ಬಂದಿದ್ದಾನೆ ದೇವಲೋಕದ ಒಡೆಯ ಅಗ್ನಿದೇವ, ಅವಂದೇ ಒಬ್ಬ ದೇವತೆ. ಆದರೆ ಈ ಹೇಳಿದ್ದು ಯಾರೂ ಕೇಳ್ತಾ ಇಲ್ಲ. ಇಂದ್ರ ಪಾಪ ಕ್ಷೋಭೆಗೊಂಡು ಬಹಳ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥದ್ದು. ಎಷ್ಟು ಶ್ಲೋಕವೆಲ್ಲರೇ? ಅಸ್ತ್ರೈಶ್ಚ ವೃಷ್ಟಿಂ ವಿನಿವಾಯ ಕೃಷ್ಣಃ ಪಾರ್ಥಶ್ಚ ಶಕ್ರಂ ಸುರಪೂಗಯುಕ್ತಂ ಅಯುಧ್ಯತಾಂ ಸೋಪಿ ಪರಾಜಿತೋಭೂತ್ ಪ್ರೀತಶ್ಚ ದೃಷ್ಟ್ವಾ ಬಲಮಾತ್ಮನಸ್ತತ್. 234ನೇ ಶ್ಲೋಕ. ಕೃಷ್ಣನು ಅರ್ಜುನನು ಕೂಡ ವೃಷ್ಟಿಯನ್ನು ನಿವಾರಣೆ ಮಾಡತಕ್ಕಂತಹ ವಾಯವ್ಯ ಮೊದಲಾದ ಅಸ್ತ್ರಗಳಿಂದ ಮಳೆಯನ್ನು ತಡೆದು ದೇವತೆಗಳ ಸಮೂಹದಿಂದ ಕೂಡಿದ ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿದರು. ಆ ಇಂದ್ರನು ಕೂಡ ಪರಾಜಿತನಾಗಿ ತನ್ನ ಮಗನ ಅಸದೃಶವಾದ ಬಲವನ್ನು ನೋಡಿ ಸಂತುಷ್ಟನಾದಂತೆ. ಅಸ್ತ್ರೈಸ್ತು ವೃಷ್ಟಿಂ ವಿನಿವಾರ್ಯ ಕೃಷ್ಣಃ ಪಾರ್ಥಶ್ಚ ಶಕ್ರಂ ಸುರಪೂಗಯುಕ್ತಂ ಅಯುಧ್ಯತಾಂ ಸೋಪಿ ಪರಾಜಿತೋ ಭೂತ್ ಪ್ರೀತಶ್ಚ ದೃಷ್ಟ್ವಾ ಬಲಂ ಆತ್ಮನಸ್ತತ್. ಅಸ್ತ್ರೈಸ್ತು ವೃಷ್ಟಿಂ ವಿನಿವಾರ್ಯ ಕೃಷ್ಣಃ ಪಾರ್ಥಶ್ಚ ಶಕ್ರಂ ಸುರಪೂಗಯುಕ್ತಂ ಅಂತೇಳಿದರೆ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಇದ್ದಾರೆ. ಮಳೆ ಸುರಿಸ್ತಾ ಇದ್ದಾನೆ ಯಾರು? ಇಂದ್ರ. ಸೊ ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ. ದೊಡ್ಡ ದೊಡ್ಡ ಮರದ ಅಚ್ಚುಗಳು, ರಥದ ಚಕ್ರದ ಅಚ್ಚುಗಳಷ್ಟು ದೊಡ್ಡ ದೊಡ್ಡ ಹನಿಗಳು, ಜಲಧಾರೆ ಇರುವಂತಹ ಅಂಥ ಹನಿಗಳನ್ನು ಅಸ್ತ್ರಯಿಸ್ತು ಅಂತೇಳಿದರೆ ಈಗ ಆ ಮಳೆಯ ಮುಖಾಂತರ ಅವನು ಅಗ್ನಿಯನ್ನು ನಂದಿಸ್ತಾ ಇದ್ದಾನೆ. ಈಗ
ಕೃಷ್ಣ ಮತ್ತು ಅರ್ಜುನ ನೋಡ್ಕೊಂಡು ಕೂತ್ಕೊಳ್ಳಿಕ್ಕಾಗ್ತದಾ? ಯಾಕಂತೇಳಿದರೆ ಅಗ್ನಿದೇವನಿಗೆ ಹೇಳಿಬಿಟ್ಟಿದ್ದಾರೆ, ನೀನು ನಿನ್ನ ಕೆಲಸ ಮಾಡು ಅಂತ. ಹಾಗಿರುವಾಗ ಅವನು ರಥ ತಂದು ಕೊಟ್ಟಿದ್ದಾನೆ, ಗಾಂಡೀವ ತಂದು ಕೊಟ್ಟಿದ್ದಾನೆ, ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ತಂದು ಕೊಟ್ಟಿದ್ದಾನೆ. ಸೊ ಕೃಷ್ಣನ ಸಮ್ಮತಿಯಿಂದಲೇ ಸನ್ನಿಧಾನದಲ್ಲಿ ಕೆಲಸ ಇದು ಆಗ್ತಾ ಇದೆ. ಸೊ ಅಗ್ನಿದೇವನನ್ನು ಕೂಡ ಇವರು ರಕ್ಷಣೆ ಮಾಡಬೇಕಲ್ವಾ, ಕೃಷ್ಣ ಮತ್ತು ಅರ್ಜುನ. ಸೊ ಯಾವ ರೀತಿಯಲ್ಲಿ ಇವರು ಅಂದರೆ ಇವರು ಅಗ್ನಿದೇವನನ್ನು ರಕ್ಷಣೆ ಮಾಡೋದು ಅಂತ ಹೇಳಿದರೆ ಇಂದ್ರನನ್ನು ತಡೆಯುವುದು. ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ, ಮಳೆಗೆ ವಿರುದ್ಧವಾದದ್ದು ಯಾವುದು ಅಂತ ಪ್ರಶ್ನೆ. ಈಗ ಮಳೆ ಜೋರಾಗಿ ಮಳೆ ಬರುವಾಗ ಆ ಮಳೆ ಸುರಿಸುವುದು ತಪ್ಪಬೇಕಿದ್ದರೆ ಏನು ಮಾಡಬೇಕು? ಗಾಳಿ ಬಂದರೆ ಮಳೆಯನ್ನು ತಗೊಂಡೋಗಿ ಬಿಡ್ತದೆ. ಅದಕ್ಕೋಸ್ಕರ ಇವರು ಅರ್ಜುನ ಏನು ಮಾಡಿದ, ಅಸ್ತ್ರೈಸ್ತು ವೃಷ್ಟಿಂ ವಿನಿವಾರ್ಯ. ವೃಷ್ಟಿಂ ಅಂದರೆ ಮಳೆ, ದೊಡ್ಡ ದೊಡ್ಡ ರಥದ ಅಚ್ಚು ಥರ ಇರುವಂಥ ಮಳೆ, ಅಂಥ ವೃಷ್ಟಿಯನ್ನು ಅಸ್ತ್ರೈಸ್ತು ಅಸ್ತ್ರಗಳಿಂದ ವಿನಿವಾರ್ಯ ತಡೆದ. ಯಾವ ಅಸ್ತ್ರ ಅಂತೇಳಿದರೆ ಗಾಳಿ, ವಾಯವ್ಯಾಸ್ತ್ರ. ಸೊ ವಾಯವ್ಯಾಸ್ತ್ರ ಅಂತೇಳಿದರೆ ವಾಯುದೇವರನ್ನು ಎಣಿಸಿಕೊಂಡು ಆ ಅಸ್ತ್ರವನ್ನು ಹೂಡಿದರೆ ಜೋರಾಗಿ ಗಾಳಿ ಬರ್ತದೆ. ಗಾಳಿ ಬಂದ ಕೂಡಲೇ ಮಳೆಯನ್ನು ತಗೊಂಡೋಗಿ ಬಿಡ್ತದೆ. ಸೊ ಹಾಗೆ ಏನು ಮಾಡಿದ್ದಾರೆ ಇವರು ಕೂಡ, ಅಂಥ ದೊಡ್ಡ ದೊಡ್ಡ ಹನಿ ಇರುವಂಥ ಜಲಧಾರೆಗಳಿರುವಂಥ ಅಂಥ ಮಳೆ ಬರ್ತಾ ಇರುವಾಗ ಇಲ್ಲಿ ಆ ಮಳೆಯನ್ನು ವಾಯವ್ಯಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಗಾಳಿ ಮಳೆಯನ್ನು ಏನು ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಅಂದರೆ ಜೋರಾಗಿ ಮಳೆ ಸುರಿಸ್ತಾ ಇದೆ, ಇಲ್ಲಿ ಗಾಳಿ ಬರ್ತಾ ಇದೆ. ಸೊ ಅಂತೇಳಿದ್ರೆ ಇಲ್ಲಿ ಈ ರೀತಿ ಯುದ್ಧ ನಡೆಯಿತು. ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ, ಕೃಷ್ಣಾರ್ಜುನರು ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಆ ಮಳೆಯನ್ನು ಸಂಯಮ ಮಾಡ್ತಾ ಇದ್ದಾರೆ, ನಿರೋಧ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಸ್ತ್ರೈಸ್ತು ಅಸ್ತ್ರಗಳಿಂದ ಅಂದರೆ ವಾಯವ್ಯಾಸ್ತ್ರದಿಂದ ವೃಷ್ಟಿಂ ವಿನಿವಾರ್ಯ ಮಳೆಯನ್ನು ತಡೆದಿದ್ದಾರೆ. ಕೃಷ್ಣ ಪಾರ್ಥಶ್ಚ ಕೃಷ್ಣನ ಒಡಗೂಡಿದ ಪಾರ್ಥನಿಂದ. ಇಷ್ಟಾಗುವಾಗ ಶಕ್ರ ಬಂದೇ ಬಿಟ್ಟ ಅಂತೇಳಿದರೆ ನೋಡಿ ಸಾಕಾಯ್ತು ಅವನಿಗೆ. ಇವರು ಸಹ ಇಲ್ಲಿ ಅಗ್ನಿದೇವನು ಕೂಡ ತನ್ನ ಕಾರ್ಯದಲ್ಲಿ ಮುಂದುವರಿತಾನೇ ಇದ್ದಾನೆ. ನನ್ನ ಮಳೆ ಕೂಡ ಇಲ್ಲಿ ಏನು ಜೋರು ಒಂದ್ಸಲ ಸುರಿಸಿದ್ದೇ ಆದರೂ ಆಮೇಲಿಂದ ಇವರು ವಾಯುವ್ಯಾಸ್ತ್ರದಿಂದ ತಡೆದಿಟ್ಟು ಬಿಟ್ಟಿದ್ದಾರೆ. ಇದಕ್ಕೋಸ್ಕರ ಏನು ಮಾಡಿದ, ಇಂದ್ರನೇ ಬಂದ. ಶಕ್ರಂ ಸುರಪೂಗಯುಕ್ತಂ. ಬರುವಾಗ ಎಲ್ಲ ದೇವತೆಗಳು ಬಂದಿದ್ದಾರೆ. ಯಾರಿಗೆ? ಇಂದ್ರನೊಟ್ಟಿಗೆ ಬನ್ನಿ ಅಂತ ಹೇಳಿಬಿಟ್ಟಿದ್ದಾನೆ. ಸೊ ಬನ್ನಿ ಅಂತ ಹೇಳಿದ ಮೇಲೆ ದೇವಲೋಕದ ಒಡೆಯ ಇಂದ್ರ ಕರೆಯುವಾಗ ಆಗೋದಿಲ್ಲ ಅಂತ ಹೇಳಲಿಕ್ಕಾಗ್ತದಾ? ನನಗೆ ಇವತ್ತು ಪುರ್ಸೊತ್ತಿಲ್ಲ ಅಂತ ಹೇಳಲಿಕ್ಕಾಗ್ತದಾ? ಎಲ್ಲ ಬಂದಿದ್ದಾರೆ. ಸೊ ಈ ದೇವತೆಗಳು ನೋಡಿದರೆ ಯಾವ ಥರ ಇದ್ದಾರೆ ಅಂತ ಹೇಳಿದರೆ ಪೂಗಯುಕ್ತಂ. ಪೂಗ ಅಂದರೆ ಅಡಿಕೆ ಗೊಂಚಲು. ನೀವು ಅಡಿಕೆ ಮರ ನಮಗೆಲ್ಲ ಗೊತ್ತಿದೆ, ಉಡುಪಿ ಮಂಗಳೂರಿನವರಿಗೆ ಅಡಿಕೆ ಮರದಲ್ಲಿ ಅಡಿಕೆ ಹೇಗೆ ಹಿಡಿತದೆ ಅಂತ ನಮಗೆ ಗೊತ್ತೇ ಉಂಟು. ಸೊ ಆ ಅಡಿಕೆ ಯಾವ ರೀತಿ ಹಿಡಿತದೋ ಆ ರೀತಿ ಬಂದುಬಿಟ್ಟಿದ್ದಾರೆ ದೇವತೆಗಳು. ಫುಲ್ ದೇವತೆಗಳ ಗೊಂಚಲು. ದೇವತೆಗಳ ಗೊಂಚಲು ಅಂದರೆ ಎಲ್ಲ ದೇವತೆಗಳು ಬಂದಿದ್ದಾರೆ. ಯುಕ್ತಂ ಅವರಿಂದ ಯುಕ್ತನಾಗಿ ಅವರನ್ನು ಸೇರಿಸ್ಕೊಂಡು ಬಂದಿದ್ದಾನೆ ಇಂದ್ರ. ಅಯುಧ್ಯತಾಂ ಸೋಪಿ. ಯುದ್ಧತಾಂ ಅಂದರೆ ಯುದ್ಧ ಮಾಡೋದು. ಅಯುಧ್ಯತಾಂ ಅಂದರೆ ಯುದ್ಧ ಮಾಡಿದ್ದಾರೆ. ಯಾರು? ಇಂದ್ರ. ಅವನ ಜೊತೆಗೆ ದೇವತೆಗಳು ಯುದ್ಧ ಮಾಡಿರ್ಬೋದು. ಇಲ್ಲಿ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಯಾರು? ಕೃಷ್ಣಾರ್ಜುನರು. ಸೊ ಅಯುಧ್ಯತಾಂ ಸೋಪಿ. ಆದರೆ ಸಹ ಯಾರು? ಇಂದ್ರ. ಅಪಿ ಅವನು ಇಂದ್ರ ಆದರೆ ಏನಾಯಿತು, ಇಲ್ಲಿ ಇಂದ್ರನ ಮಗ ಇದ್ದಾನೆ. ಆಮೇಲೆ ಎಲ್ಲ ದೇವತೆಗಳಿಗೂ ಎಲ್ಲ ದೇವರುಗಳಿಗೂ ಒಡೆಯನಾದ ದೇವಾದಿದೇವನೇ ಇಲ್ಲಿದ್ದಾನೆ ಶ್ರೀಕೃಷ್ಣ. ಆದ್ದರಿಂದ ಇಂದ್ರ ಗೆಲ್ಲುವುದಂತೂ ಸಾಧ್ಯನೇ ಇಲ್ಲ. ಪರಾಜಿತ ಅಭೂತ್. ಪರಾಜಿತನಾದನು ಇಂದ್ರ. ಆದರೆ ಪರಾಜಿತನಾದಾಗ ಯೋಚನೆ ಮಾಡ್ತಾನೆ, ನಾನು ಯಾರತ್ರ ಸೋತದ್ದು? ಒಂದು ಭಗವಂತ. ಅರೆ ಭಗವಂತನಿಂದ ಸೋಲುವುದು ಬಿಟ್ಟು ಗೆಲ್ಲಿಕ್ಕಾಗ್ತದಾ? ಇಲ್ಲ. ಮತ್ತೆ ಇನ್ಯಾರ ಹತ್ರ ಸೋತದ್ದು? ಅರ್ಜುನನಿಂದ. ಅರ್ಜುನ ಯಾರು? ನಂದೇ ಮಗ ತಾನೇ. ಅಂದರೆ ಸೋಲುದಿದ್ದರೆ ಮಗನಿಂದಲೇ ಸೋಲಬೇಕು. ಅಂದರೆ ಮಗ ನನಗಿಂತಲೂ ವೀರ. ಅಂದರೆ ತಂದೆ ತಾಯಿಗೆ ಯಾವಾಗ ಅತ್ಯಂತ ಪ್ರಸನ್ನರಾಗ್ತಾರೆ ಅಂತ ಹೇಳಿದರೆ ತಮ್ಮ ಮಕ್ಕಳು
ನಮಗಿಂತಲೂ ಉತ್ತಮರಾಗಿದ್ದಾರೆ, ಬುದ್ಧಿವಂತಿಕೆಯಲ್ಲೋ ಜನಪ್ರಿಯತೆಯಲ್ಲೋ ಒಳ್ಳೆ ಕೆಲಸ ಮಾಡುವ ಮುಖಾಂತರ ಕೀರ್ತಿ ಗಳಿಸುವ ಮುಖಾಂತರವೋ ನಮ್ಮ ಮಕ್ಕಳು ನಮಗಿಂತಲೂ ಉತ್ತಮರು ಅಂತ ಯಾವ ತಂದೆ ತಾಯಿಗಳಿಗೆ ಗೊತ್ತಾಗ್ತದೋ ಅವರಿಗೆ ಅತ್ಯಂತ ಪ್ರಸನ್ನತೆ ಆಗ್ತದೆ. ತಂದೆಯನ್ನು ಮೀರಿದ ಮಗ ಅಂತ. ಸೊ ಅರ್ಜುನ ದೇವೇಂದ್ರನನ್ನು ಮೀರಿಸಿದ್ದಾನೆ ಅಂತ ಬಹಳ ಮಗನ ಮೇಲೆ ಬಹಳ ಇಷ್ಟ ಆಯಿತು. ಪ್ರೀತಶ್ಚ ಅಂದರೆ ಬಹಳ ಪ್ರೀತನಾಗಿದ್ದಾನೆ, ಸಂತುಷ್ಟನಾಗಿದ್ದಾನೆ. ಯಾವಾಗ ಸಂತುಷ್ಟನಾಗಿದ್ದಾನೆ ಅಂದರೆ ಬಲಂ ಆತ್ಮನಃ. ಆತ್ಮನಃ ಅಂದರೆ ತನ್ನದೇ ಆತ್ಮ. ಯಾರು? ಈ ಅರ್ಜುನ. ತನ್ನದೇ ಮಗ, ತಂದೆ ಇನ್ನೊಂದು ಶರೀರ. ಸೊ ಈ ರೀತಿ ತನ್ನದೇ ಮಗನ ಬಲಂ ದೃಷ್ಟ್ವಾ, ಅಯ್ಯೋ ಅರ್ಜುನನ ಶೌರ್ಯ, ಪರಾಕ್ರಮ, ಬಲ, ಅವನಿಗೆ ದೇವರ ಅನುಗ್ರಹ, ಭಗವಂತನ ಅನುಗ್ರಹ ಎಲ್ಲ ನೋಡಿ ಪ್ರೀತಶ್ಚ ಬಹಳ ಸಂತೋಷಪಟ್ಟ. ಅಂದರೆ ಇನ್ನು ಮುಂದೆ ಮಹಾಭಾರತ ಯುದ್ಧ ಆಗಲಿಕ್ಕಿದೆ. ಇದೇ ರೀತಿಯಲ್ಲಿ ಭಗವಂತನ ಸನ್ನಿಧಾನ ನನ್ನ ಮಗನಿಗೆ ಸಿಕ್ಕಿದರೆ ಆ ಭಗವಂತನ ರಕ್ಷಣೆಯಿಂದ ತನ್ನ ಮಗನ ಶೌರ್ಯ ಪರಾಕ್ರಮ ಇಡೀ ಅಂತೇಳಿದರೆ ನೋಡಲಿಕ್ಕೆ ಅದು 1000 ಕಣ್ಣು ಸಾಲದು ನನ್ನದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾನೆ. ಅಂತ ಎಣಿಸ್ಕೊಂಡು ಬಹಳ ಸಂತೋಷ ಪಡ್ತಾನೆ. ಯಾರು? ಇಂದ್ರ. 234ನೇ ಶ್ಲೋಕಕ್ಕೆ ಹೇಳ್ತಾರೆ, ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಅಸ್ತ್ರಗಳಿಂದ ಮಳೆಯನ್ನು ತಡೆದರು. ಆವಾಗ ಇಂದ್ರನೇ ಸುರ ಸಮೂಹದಿಂದ ಕೂಡಿ, ಸುರ ಸಮೂಹ ಅಂದರೆ ದೇವತೆಗಳು ಅಡಿಕೆ ಗೊಂಚಲಿನಲ್ಲಿ ಅಡಿಕೆ ಯಾವ ರೀತಿ ಅಡಿಕೆಗಳು ಕಾಣಿಸ್ತಾವೋ ಗೊಂಚಲು, ಹಾಗೆ ಎಲ್ಲ ದೇವತೆಗಳು ಬಂದುಬಿಟ್ಟಿದ್ದಾರೆ ಇಂದ್ರನ ಒಟ್ಟಿಗೆ. ಆವಾಗ ಇಂದ್ರ ಆ ದೇವತೆಗಳಿಗೆ ಸೇರಿಕೊಂಡು ಯುದ್ಧ ಮಾಡಿದ್ದಾನೆ, ಸೇರಿಸ್ಕೊಂಡು ಯುದ್ಧ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೋದು. ಇಲ್ಲಿ ಕೃಷ್ಣಾರ್ಜುನ ಎದುರುಗಡೆ ಯಾರಾದರೂ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಯುದ್ಧ ಆಯಿತು, ಇಂದ್ರ ಪರಾಜಿತನಾದ. ಆದರೆ ಪರಾಜಿತನಾದ್ದು ಯಾರಿಂದ? ತನ್ನ ಪುತ್ರ ಅರ್ಜುನನಿಂದ. ಅರ್ಜುನ ಅಂದರೆ ಇಂಥ ಪರಾಕ್ರಮ, ಶೌರ್ಯ, ಇಂಥ ಏನಂತ ಹೇಳಿದರೆ ಭಗವಂತನ ಅನುಗ್ರಹ ಎಲ್ಲದಕ್ಕಿಂತ ಜಾಸ್ತಿ, ಅದು ರಕ್ಷಣೆ. ಇಂಥ ಭಗವಂತನ ರಕ್ಷಣೆಯಿಂದ ಕೂಡಿದ ಅಪ್ರತಿಮ ವೀರನಾದ ಅರ್ಜುನ, ಅವನು ತನ್ನ ಆ ಧನುರ್ಧಾರಿಯಾಗಿ ಬಾಣಗಳನ್ನು ಪ್ರಯೋಗ ಮಾಡ್ತಾ, ಗಾಂಡೀವದಿಂದ ಬ್ರಹ್ಮದೇವರು ಕೊಟ್ಟ ಗಾಂಡೀವ, ಆಮೇಲೆ ಅಗ್ನಿದೇವ ತಂದುಕೊಟ್ಟ ವರ್ಣನಿಂದ ತಂದುಕೊಟ್ಟ ಶ್ರೀರಾಮನ ರಥ, ಅದರಲ್ಲಿ ಧ್ವಜ ಯಾರ್ದು? ಇವ್ರದ್ದು ಹನುಮಂತನ ಧ್ವಜ. ಈ ರೀತಿಯಲ್ಲಿ ಆ ರೀತಿ ಒಂದು ಯುದ್ಧ ಮಾಡುವಂಥದ್ದು ತನ್ನದೇ ಮಗ ಇಷ್ಟೊಂದು ಪ್ರತಾಪವನ್ನು ತೋರಿಸಿದ್ದು, ತನ್ನನ್ನು ಸೋಲಿಸಿದ್ದಾದರೂ ಪರವಾಗಿಲ್ಲ. ಇದೇ ರೀತಿಯ ರಕ್ಷಣೆ ಭಗವಂತಂದು ಮುಂದೆಯೂ ಸಿಗ್ತದೆ ಅನ್ನುವಂಥ ಸಂಕೇತ ಇಲ್ಲಿ ಸಿಕ್ಕಿತವನಿಗೆ, ದೇವೇಂದ್ರನಿಗೆ ಬಹಳ ಸಂತುಷ್ಟನಾಗಿದ್ದಾನೆ. ಸಂತುಷ್ಟನಾದ ಅನ್ನುವಂಥದ್ದು ಆಗ ಒಂದು ಅಶರೀರವಾಣಿ ಕೂಡ ಆಯಿತು ಅಂತ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಬಂದದ್ದು. ಸೊ ಹೀಗೆ ಅಂತೇಳಿದರೆ ಯುದ್ಧ ಆಯಿತು. ಯುದ್ಧ ಅಂದರೆ ಇದೊಂದು ವಿಶೇಷ ಯುದ್ಧ ಇದು. ಅಂದರೆ ತಂದೆ ಮತ್ತು ಮಗನ ಮಧ್ಯದಲ್ಲಿ ಆದ ಯುದ್ಧ. ಅಂದರೆ ಮಗನ ಜೊತೆಗೆ ಭಗವಂತ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇರುವಂಥ ದೇವೇಂದ್ರನಿಗೆ ತಾನು ಸೋತದ್ದೇ ಗೊತ್ತಾಗಲಿಲ್ಲ. ತಾನು ಸೋತರೂ ಚಿಂತೆ ಇಲ್ಲ, ಏನೂ ಚಿಂತೆ ಇಲ್ಲ. ಅಂದರೆ ಸೋಲಿನಲ್ಲಿ ಗೆಲುವನ್ನು ಕಂಡ ದೇವೇಂದ್ರ ಅಂತ ಅಲ್ಲಿಗೆ ಇಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣೆ ವಸ್ತು.